ಡಿಕೆ ಸಚಿವ ಸಂಪುಟದಲ್ಲಿ ಖಾತೆ ಕ್ಯಾತೆ ಕಾವೇರ್ತಾ ಇದೆ. ಭಿನ್ನಮತ ಕೂಡ ಮುಂದುವರಿತಾ ಇದೆ. ಎಲ್ಲವನ್ನ ಸರಿಪಡಿಸೋದು ಡಿಕೆ ಶಿವಕುಮಾರ್ಗೆ ಸವಾಲಾಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಹುಡುಕೋದಕ್ಕೆ ಸಿಎಂ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಕರ್ನಾಟಕದ ರಾಜಕಾರಣದಲ್ಲಿ ಸಚಿವ ಸಂಪುಟ ಬದಲಾವಣೆ ಹಾಗೂ ಖಾತೆ ಹಂಚಿಕೆಯ ಕದನ ಜೋರಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಈಗ ಖಾತೆಗಳದ್ದೇ ದೊಡ್ಡ ಖ್ಯಾತಿಯಾಗುವ ಸಾಧ್ಯತೆಗಳಿವೆ. ಪ್ರಭಾವಿ ಖಾತೆಗಳಿಗಾಗಿ ಸಚಿವರು ನಾನಾ ಲಾಬಿ ಮಾಡ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿ ಡಿಕೆಶಿ ದೆಹಲಿ ಯಾತ್ರೆ ಬೆಳೆಸಲಿದ್ದು, ಹೈಕಮಾಂಡ್ ಜೊತೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಯಾವ ಮಂತ್ರಿಗೆ ಯಾವ ಖಾತೆ ಸಿಗಲಿದೆ ಎಂಬ ಟೆನ್ಷನ್ ಈಗ ಮಂತ್ರಿಗಳಲ್ಲಿ ಮುಂದುವರೆದಿದೆ. ಇದೇ ವೇಳೆ ಹಿರಿಯ ಶಾಸಕ ಲೇವೋಟು ಕೃಷ್ಣಪ್ಪ ಹಾಗೂ ದೇಶಪಾಂಡೆಗೆ ಮಂತ್ರಿಗಿರಿ ಫಿಕ್ಸ್ ಎಂಬ ಪ್ರಶ್ನೆ ಮೂಡಿದೆ. ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಕೃಷ್ಣಪ್ಪ ಹಿರಿಯ ಶಾಸಕರು ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪೇನಿಲ್ಲ ಎಂದು ಸ್ವತಃ ಸಿಎಂ ಸುಳಿವು ನೀಡಿರುವುದು ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಎಲ್ಲರೂ ಒಪ್ಪಿಕೊಂಡಿದ್ದಾರೆ, ನೀವು ಒಪ್ಪಿಕೊಂಡಿದ್ದೀರಿ. ಆದರೆ ಅಚ್ಚರಿ ಏನಂದ್ರೆ ಸಿಎಂ ಆಪ್ತ ಎಚ್.ಸಿ. ಬಾಲಕೃಷ್ಣ ಅಥವಾ ನಾಗೇಂದ್ರ ತಮ್ಮ ಸ್ಥಾನ ತ್ಯಾಗ ಮಾಡ್ತಾರಾ? ಅತೃಪ್ತ ಹಿರಿಯ ಶಾಸಕರನ್ನು ಸಮಾಧಾನ ಪಡಿಸಲು ಹೈಕಮಾಂಡ್ ಮುಂದಿಟ್ಟಿರುವ ರಾಜಿ ಸೂತ್ರ ಅಥವಾ ತ್ಯಾಗಾಸ್ತ್ರದಿಂದಾಗಿ ಯಾರ ಕುರ್ಚಿ ಕೈಜಾರಲಿದೆ ಎಂಬುದು ಈಗಿನ ದೊಡ್ಡ ಸಸ್ಪೆನ್ಸ್. ಸಚಿವ ಸ್ಥಾನದ ಆಕಾಂಕ್ಷಿಗಳು ನಮ್ಮ ಪಕ್ಷದಲ್ಲಿ ಯೋಗ್ಯತೆ ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಆದರೆ ಅನಿವಾರ್ಯ ಕಾರಣಗಳಿಗೆ ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ. ಬಟ್ ಅವ್ರನ್ನ ಸಮಾಧಾನನಾರು ಮಾಡಬೇಕಲ್ಲ, ನಾವು ಯಾತಕ್ಕೋಸ್ಕರ ಸಿಕ್ಕಿಲ್ಲ ಅಂಥೇಳಿ ಅದನ್ನು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳ ಆದೇಶದಂತೆ ಅವ್ರ ಹತ್ರ ಮಾತಾಡಿದ್ದೀವಿ. ಬಹುಶಃ ಎಲ್ಲ ಕೂಡ ಒಪ್ಕೊಂಡಿದ್ದಾರೆ. ಕೆಲವರು ಸೀನಿಯರ್ಸ್ಗಳು, ತುಂಬ ಸೀನಿಯರ್ಸ್ಗಳಿದ್ದಾರೆ, ಅವರೆಲ್ಲ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಮಾತಾಡಿ ಬಗೆಹರಿಸ್ತಾರೆ. ಒಟ್ಟಾರೆ ನಾಳಿನ ದೆಹಲಿ ದರ್ಬಾರ್ನಲ್ಲಿ ರಾಜ್ಯ ಸಂಪುಟದ ಭವಿಷ್ಯ ನಿರ್ಧಾರವಾಗಲಿದ್ದು, ಯಾರಿಗೆ ಒಲಿಯಲಿದೆ ಅದೃಷ್ಟ, ಯಾರಿಗೆ ಕೋಪು ಎಂಬುದನ್ನು ಕಾದೋಬೇಕಾಗಿದೆ. ಮಾರುತಿ ನಾಯಕ, ಫ್ರೀಡಂ ಟಿವಿ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಇದೆ, ನೋಡೋಣ ಬ್ರೇಕ್ ಆದಮೇಲೆ.